ಜಿಪಿಎಸ್ಟಿಆರ್ ಹಾಗೂ ಎಚ್ಎಸ್ಟಿಆರ್ ಭಾವಿ ಶಿಕ್ಷಕರಿಗಾಗಿ ಮಾಡ್ತಾ ಇರುವಂತಹ 10ನೇ ವಿಡಿಯೋ ಇದು. ಲಾಸ್ಟ್ ವಿಡಿಯೋದಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಅದರ ಮುಂದುವರಿದ ಭಾಗ, ಅದರ ಲಾಸ್ಟ್ ವಿಡಿಯೋದಲ್ಲಿ ಮೆಟಲರ್ಜಿ ಬಗ್ಗೆ ಹೇಳಿದ್ದೀನಿ. ಅಂದರೆ ಓರ್ಸು ಮತ್ತು ಮಿನರಲ್ಸು, ಮೆಟಲರ್ಜಿ ಅಂದರೆ ಏನು ಅದನ್ನೆಲ್ಲದನ್ನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀವಿ. ಅದಾದಮೇಲೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇದೆ, ಇದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಮೇಜರ್ ಆಗಿ ನಾವು ನೋಡೋದು ಇಲ್ಲಿ ರಿಯಾಕ್ಟಿವಿಟಿ ಬೇಸಿಸ್ ಮೇಲೆ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಈಗ ಆ 3 ಕ್ಯಾಟಗರಿ ಯಾವ್ಯಾವುದು ಅಂತೇಳಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಓರ್ಸ್ ಇದೆ. ಓರ್ಸ್ ಅಂದರೆ ಅದಿರು ಅಂತ ಹೇಳ್ತೀವಿ. ಆನ್ ದ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್ ಬೇಸ್ ಮೇಲೆ ಓರ್ಸ್ನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಇದು ಕಂಪ್ಲೀಟ್ ಆಗಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲೇ ಎಕ್ಸ್ಟ್ರಾಕ್ಷನ್ ಆಫ್ ಓರ್ಸ್ ಅಂದರೆ ನಮ್ಮ GPSTR ಮತ್ತು HSTRಗೆ ಸಿಲೆಬಸ್ಸಲ್ಲಿರುವಂಥ ಕಾನ್ಸೆಪ್ಟೇ. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಅಂತಿದೆ. ಸೊ ಈಗ ಒಂದೊಂದೇ, ಇದು ಲೀಸ್ಟ್ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಿದ್ದು ನಾವು. ಇದು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿರೋದು. ಸೊ ಇಲ್ಲಿ ನೋಡಿ, ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಇದೆ. ಇದರಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರೋಲೈಸಿಸ್ ಆಫ್ ಮೋಲ್ಟೆನ್ ಓರ್ ಅಂಡ್ ಪ್ಯೂರ್ ಮೆಟಲ್. ಇಲ್ಲಿ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಇದೆ. ಲೋ ರಿಯಾಕ್ಟಿವಿಟಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಸಲ್ಫೈಡ್ ಓರ್ನ ರೋಸ್ಟಿಂಗ್ ಮಾಡಿ ಮೆಟಲ್ನ ನಾವು ಪಡ್ಕೋತೀವಿ, ಆಮೇಲೆ ರಿಫೈನಿಂಗ್ ಮಾಡ್ತೀವಿ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ. ಇಲ್ಲಿ ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕಾರ್ಬೋನೇಟ್ ಓರ್ಸ್ ಇದೆ, ಸಲ್ಫೈಡ್ ಓರ್ಸ್ ಇದೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಒಂದೆರಡು ಕ್ವಶನ್ ಹಾಕಿದ್ದೆ ಸಲ್ಫೈಡ್ ಓರ್ಗೂ ಮತ್ತು ಕಾರ್ಬೋನೇಟ್ ಓರ್ಸ್ ಬಗ್ಗೆ, ಅದು ನೋಡಿ. ಯಾವುದು ಕಾರ್ಬೋನೇಟ್ ಓರ್ಸಲ್ಲಿ ಕ್ಯಾಲ್ಸಿನೇಷನ್ ಪ್ರೊಸೆಸ್ ಆಗಬೇಕು, ಸಲ್ಫೈಡ್ ಓರ್ಸಲ್ಲಿ ರೋಸ್ಟಿಂಗ್ ಪ್ರೊಸೆಸ್ ಆಗಬೇಕು. ಇವೆರಡೂ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಕ್ಸೈಡ್ಸ್ ಆಫ್ ಮೆಟಲ್ಸನ್ನು ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ, ಅಂದರೆ ಮೆಟಲ್ನ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಆಮೇಲೆ ರಿಡಕ್ಷನ್ ಆಫ್ ಮೆಟಲ್ಸ್ ಇದೆ, ಆಮೇಲೆ ಪ್ಯೂರಿಫಿಕೇಶನ್ ಆಫ್ ಮೆಟಲ್ಸ್ ಇದೆ. ಇದೆಲ್ಲ ಪ್ರೋಸೆಸ್ ಆಗುತ್ತೆ. ಇದು ಚಾರ್ಟ್ ನೆನಪಿರಬೇಕು. ಈಗ ಅದ್ರ ಮುಂದುವರಿದ ಭಾಗ ಇಲ್ಲಿದೆ ನೋಡಿ, ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಅಂತ. ಅಂದರೆ ತುಂಬ ಲೋ ರಿಯಾಕ್ಟಿವಿಟಿ, ನಿಮಗೆ ರಿಯಾಕ್ಟಿವಿಟಿ ಎಲಿಮೆಂಟ್ ಸೀರೀಸ್ ಹೇಳಿದ್ದೀವಿ. ಅದರಲ್ಲಿ ಲೋ ರಿಯಾಕ್ಟಿವಿಟಿ ಅಂತ ಹೇಳಿದ್ರೆ ಕೆಲವು ಮೆಟಲ್ಸ್ ಇದೆ. ಹೈ ರಿಯಾಕ್ಟಿವಿಟಿ ಇದೆ, ಮೀಡಿಯಂ ರಿಯಾಕ್ಟಿವಿಟಿ ಇದೆ, ಹಾಗೆ ಲೋ ರಿಯಾಕ್ಟಿವಿಟಿ ಇದೆ. ಅವನ್ನ ನಾವು ಹೆಂಗೆ ಪಡ್ಕೋತೀವಿ ಅಂತ ಹೇಳಿದ್ರೆ, ಅದಕ್ಕೆ ಎಕ್ಸಾಂಪಲ್ ಯಾವ್ಯಾವ ಇದೆ ಅಂತ ಹೇಳಿದ್ರೆ ನೋಡಿ, ಲೋ ರಿಯಾಕ್ಟಿವಿಟಿ ಅಂತ ಹೇಳಿದ್ರೆ ಅವು ನೇಚರಲ್ಲಿರುವಂಥ ಆಕ್ಸಿಜನ್ ಜೊತೆಗಾಗಲಿ ವಾಟರ್ ಜೊತೆಗಾಗಲಿ ಸೊ ಭಾಳ ಬೇಗ ರಿಯಾಕ್ಷನ್ ಆಗಲ್ಲ ಅಂತೇಳಿ. ಇಲ್ಲಿ ನೋಡಿ, ಒಂದು ಗೋಲ್ಡ್ ಇದೆ, ಸಿಲ್ವರ್ ಇದೆ, ಪ್ಲಾಟಿನಮ್ ಇದೆ ಮತ್ತು ಕಾಪರ್ ಇದೆ. ಇವು ಲೋ ರಿಯಾಕ್ಟಿವಿಟಿ ಎಲಿಮೆಂಟ್ಸ್ ಅಂತೇಳಿ. ಓಕೆ, these metals are very least reactive. The oxides of these metals can be reduced to metals by heating alone ಅಂತೇಳಿ. ಅಂದರೆ ನಾವು ಜಸ್ಟ್ ಇವನ್ನ ಹೀಟ್ ಮಾಡೋದ್ರಿಂದ ನಾವೇನು ಮಾಡ್ಕೋತೀವಿ, ಇದನ್ನ ಮೆಟಲ್ನ ಪಡ್ಕೋತೀವಿ ಅಂತೇಳಿ. ನೋಡಿ, ಈಗ ಇದಕ್ಕೆ ಎಕ್ಸಾಂಪಲ್ ಏನಿದೆ, ಇದು ಸಿನ್ನಬಾರ್ ಅಂತೇಳಿ, ಅಂದರೆ ಓರ್ ಆಫ್ ಮರ್ಕ್ಯುರಿದು. ಇದು ಮರ್ಕ್ಯುರಿದು ಯಾವುದು ಓರ್ ಇದು. ಇದನ್ನು ನಾವೇನು ಮಾಡ್ಕೋತೀವಿ, ಜಸ್ಟ್ ಹೀಟ್ ಮಾಡ್ತೀವಿ. ಹೀಟ್ ಯಾವ್ದ್ರ ಜೊತೆಗೆ ಮಾಡ್ತೀವಿ ಅಂದರೆ ಆಕ್ಸಿಜನ್ ಜೊತೆಗೆ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಜೊತೆಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಯಾವುದು ಮರ್ಕ್ಯುರಿ ಆಕ್ಸೈಡ್ ಸಿಗುತ್ತೆ ಮತ್ತು ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅಗೇನ್ ಈ ಮರ್ಕ್ಯುರಿ ಆಕ್ಸೈಡ್ನ ನಾವೇನು ಮಾಡ್ತೀವಿ, ಹೀಟ್ ಮಾಡಿದಾಗ ನಮಗೆ ಮರ್ಕ್ಯುರಿ ಸಿಗುತ್ತೆ ಮತ್ತು ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇದೇ ಪ್ರೋಸೆಸ್ಸಲ್ಲಿ ನಾವು ಈ ಮೆಟಲ್ಸ್ನ ಪಡ್ಕೋತೀವಿ ಅಂತೇಳಿ. ಇದು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಲು, ಆ್ಯಸ್ ಇಟ್ ಈಸ್ ಹಾಗೆ ಪಡ್ಕೊಂಡಿದ್ದೀವಿ ಇಲ್ಲಿ ನೋಡಿ. ಇದೇ ಪ್ರೊಸೆಸಲ್ಲಿ ಅಂದರೆ ಎಲ್ಲ ಮೆಟಲ್ನು ನಾವು ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಮೆಟಲ್ ಆಕ್ಸೈಡ್ ಕನ್ವರ್ಟ್ ಆದಮೇಲೆ ಅದನ್ನು ಜಸ್ಟ್ ಹೀಟ್ ಮಾಡಿ ಆ ಮೆಟಲ್ನ ಪಡ್ಕೋತೀವಿ ಅಂತೇಳಿ. ಇದು ಲೋ ರಿಯಾಕ್ಟಿವ್ ಮೆಟಲ್ಸ್ ಅಂತ. ನೆಕ್ಸ್ಟ್ ಯಾವ್ದು ಬರುತ್ತೆ, ಈ ಎಕ್ಸಾಂಪಲ್ಸ್ನ ನೋಡ್ಕೋಬೇಕು. ಇದು ಸಿನ್ನಬಾರ್, ಓರ್ ಆಫ್ ಮರ್ಕ್ಯುರಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಮೆಟಲ್ಸ್ ಆಫ್ ಮಿಡಲ್ ರಿಯಾಕ್ಟಿವಿಟಿ ಅಥವಾ ಮೀಡಿಯಂ ರಿಯಾಕ್ಟಿವಿಟಿ ಅಂತೇಳಿ. ಇಲ್ಲಿ ಭಾಳ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋ ಅಂಶಗಳು ಇಲ್ಲಿದೆ. ಎಕ್ಸಾಂಪಲ್ಸ್ ಯಾವ್ಯಾವ್ದಿದೆ ಅಂತ ಹೇಳಿದ್ರೆ, ಐರನ್ ಇದೆ, ಜಿಂಕ್ ಇದೆ, ಲೆಡ್ ಇದೆ, ಕಾಪರ್ ಇದೆ. ಆರ್ ಮಾಡರೇಟ್ಲಿ ರಿಯಾಕ್ಟಿವ್ ಅಥವಾ ಮೀಡಿಯಂ ರಿಯಾಕ್ಟಿವಿಟಿ ಅಂತ. ಯಾವುದು, ಐರನ್ನು, ಜಿಂಕು, ಲೆಡ್ಡು, ಕಾಪರ್.
ಆಗಲೇ ಕಾಪರು ಹೇಳಿ ಅಲ್ಲೂ ಲೋ ರಿಯಾಕ್ಟಿವಿಟಿಯಲ್ಲೂ ಹೇಳಿದ್ವಿ, ಇಲ್ಲೂ ಹೇಳಿದ್ವಿ. ಅಂದರೆ ಅವು ಮ್ಯಾಕ್ಸಿಮಮ್ ಅದೇನಾಗಿರುತ್ತೆ ಲೋ ರಿಯಾಕ್ಟಿವಿಟಿ ಅಥವಾ ಮೀಡಿಯಂ ರಿಯಾಕ್ಟಿವಿಟಿಯಲ್ಲೇ ಇರುತ್ತೆ ಕಾಪರು. ಓಕೆ, ದೀಸ್ ಯೂಶುವಲಿ ಪ್ರೆಸೆಂಟ್ ಆಸ್ ಸಲ್ಫೈಡ್ಸ್ ಆರ್ ಕಾರ್ಬೋನೇಟ್ ಇನ್ ನೇಚರ್ ಅಂತೇಳಿ. ಅಂದರೆ ಇವು ಡೈರೆಕ್ಟಾಗಿ ನಮ್ಗೆ ಹಾಗೆ ಸಿಗಲ್ಲ. ಇವು ಸಲ್ಫರ್ ಜೊತೆಗಾದ್ರೂ ಮಿಕ್ಸ್ ಆಗಿರುತ್ತೆ, ಇಲ್ಲಾಂದ್ರೆ ಕಾರ್ಬೋನೇಟ್ ಜೊತೆಗಾದ್ರೂ ಮಿಕ್ಸ್ ಆಗಿರುತ್ತೆ. ಯಾವುದು ಇಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಮೆಟಲ್ಸ್ ಅಂತೀವಿ. ಓಕೆ, ನೋಡಿ ಇಲ್ಲಿ ಸಲ್ಫೈಡ್ ಓರ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಹೇರ್. ಇದು ತುಂಬಾ ಇಂಪಾರ್ಟೆಂಟ್. ಸಲ್ಫೈಡ್ ಹೋರ್ಸನ್ನು ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ ಆಕ್ಸೈಡ್ಸಿಗೆ ಅಂತ ಹೇಳಿದ್ರೆ, ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್. ತುಂಬ ಜಾಸ್ತಿ ಗಾಳಿ ಇರುವಂಥ ಗಾಳಿನ ಪಾಸ್ ಮಾಡಿ ನಾವೇನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸಲ್ಫೈಡ್ ಓರು ಏನಾಗುತ್ತೆ, ಸಲ್ಫರ್ ಅದು ಏನದು ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಈಗ ಕಾರ್ಬೋನೇಟ್ ಓರ್ಸ್ ಇದೆ ನೋಡಿ, ಕಾರ್ಬೋನೇಟ್ ಓರ್ಸ್ ಆರ್ ಚೇಂಜ್ಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ಲಿಮಿಟೆಡ್ ಹೇರ್. ಇದು ಇಲ್ಲಿ ಪ್ರೆಸೆನ್ಸ್ ಆಫ್ ಎಕ್ಸಸ್ ಹೇರ್ ಅಲ್ಲಿ ಸಲ್ಫೈಡ್ ಓರ್ನ ನಾವು ಹೀಟ್ ಮಾಡ್ತೀವಿ, ಲಿಮಿಟೆಡ್ ಹೋರಲ್ಲಿ ಕಾರ್ಬೋನೇಟ್ ಹೋರ್ನ ನಾವು ಇಲ್ಲಿ ಹೀಟ್ ಮಾಡ್ತೀವಿ. ಇವೆರಡು ತುಂಬ ಚೆನ್ನಾಗಿ ನೆನಪಿರಬೇಕು. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವಿದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ಸ್ ನೋಡಿ. ಎಕ್ಸಾಂಪಲ್ ಏನು, ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಇದೆ. ಜಿಂಕ್ನ ನಾವು ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ರೋಸ್ಟಿಂಗ್ ಪ್ರೊಸೆಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಸಲ್ಫೈಡ್ ಓರನ್ನ ನಾವು ಎಕ್ಸಸ್ ಹೇರ್ ಅಲ್ಲಿ ಹೀಟ್ ಮಾಡಿದ್ರೆ ಆ ಪ್ರೋಸೆಸ್ಗೆ ನಾವು ರೋಸ್ಟಿಂಗ್ ಅಂತ ಕರಿತೀವಿ. ಕಾರ್ಬೋನೇಟ್ ಓರನ್ನ ನಾವು ಲಿಮಿಟೆಡ್ ಹೇರ್ ಅಲ್ಲಿ ಹೀಟ್ ಮಾಡಿದ್ರೆ ಆ ಪ್ರೋಸೆಸ್ಗೆ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಚೆನ್ನಾಗಿ ನೆನಪಿರಬೇಕು. ರೋಸ್ಟಿಂಗ್ ಅಂದ್ರೆ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್, ಕ್ಯಾಲ್ಸಿನೇಷನ್ ಅಂದ್ರೆ ಲಿಮಿಟೆಡ್ ಹೇರ್ ಅಂತ. ಚೆನ್ನಾಗಿ ನೆನಪಿರಲಿ. ಇದು ಕಾರ್ಬೋನೇಟ್ ಓರ್ಸ್ಗೆ ಕ್ಯಾಲ್ಸಿನೇಷನ್ ಯೂಸ್ ಮಾಡ್ತೀವಿ, ಸಲ್ಫೈಡ್ ಓರ್ಸ್ಗೆ ರೋಸ್ಟಿಂಗ್ ಪ್ರೊಸೆಸ್ ಯೂಸ್ ಮಾಡ್ತೀವಿ. ಈಗ ಇದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿದೆ. ಈಗ ನೋಡಿ, ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಇದೆ. ಈಗ ಜಿಂಕ್ ಅನ್ನ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಫಸ್ಟ್ ರೋಸ್ಟಿಂಗ್ ಪ್ರೊಸೆಸ್. ಯಾಕಂದ್ರೆ ಇಲ್ಲಿ ಜಿಂಕ್ ಎಲ್ಲಿರುತ್ತೆ ಅಂದ್ರೆ ಜಿಂಕ್ ಬ್ಲೆಂಡ್ ಅಂತೀವಿ. ಇದು ಜಿಂಕ್ ಇಂದ ಓರ್. ಇದು ಜಿಂಕ್ ಬ್ಲೆಂಡ್ ಅನ್ನ ನಾವು ಆಕ್ಸಿಜನ್ ಜೊತೆಗೆ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಜೊತೆಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಓಕೆ, ಅದೇ ತರ ಜಿಂಕ್ ಇಂದು ಇನ್ನೊಂದು ಓರ್ ಇದೆ, ಅದನ್ನ ಕ್ಯಾಲಮೈನ್ ಅಂತೀವಿ. ಇದು ಕ್ಯಾಲ್ಸಿನೇಷನ್ ಅಂದ್ರೆ ಕ್ಯಾಲ್ಸಿನೇಷನ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇದು ಸಲ್ಫೈಡ್ ಓರ್ ಆಯ್ತು, ಇದು ಕಾರ್ಬೋನೇಟ್ ಓರ್ ಆಯ್ತು. ಅಂದ್ರೆ ಇಲ್ಲಿ ಸಲ್ಫರ್ ಇರುತ್ತೆ, ಇಲ್ಲಿ ಕಾರ್ಬೋನೇಟ್ ಇರುತ್ತೆ ಜಿಂಕ್ ಅಲ್ಲಿ. ಸೊ ಓಕೆ, ರೋಸ್ಟಿಂಗ್ ಪ್ರೋಸೆಸ್ ಅನ್ನ ಯೂಸ್ ಮಾಡೋದು ಸಲ್ಫೈಡ್ ಓರ್ಸ್ಗೆ, ಕ್ಯಾಲ್ಸಿನೇಷನ್ ಪ್ರೋಸೆಸ್ ಯೂಸ್ ಮಾಡೋದು ಕಾರ್ಬೋನೇಟ್ ಓರ್ಸ್ಗೆ. ಇಲ್ಲಿ ಕ್ಯಾಲಮೈನ್ ಅನ್ನೋದು ಜಿಂಕ್ ಇಂದು ಕಾರ್ಬೋನೇಟ್ ಓರ್. ಇದನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಜಿಂಕ್ ಆಕ್ಸೈಡ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸಲ್ಫೈಡ್ ಓರ್ಗಲ್ಲಿ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಕಾರ್ಬೋನೇಟ್ ಓರ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಈಗ ರಿಡಕ್ಷನ್ ಪ್ರೋಸೆಸ್ ಇದೆ. ಓಕೆ, ನೋಡಿ ರಿಡಕ್ಷನ್ ಇದೆ. ದ ಮೆಟಲ್ ಆಕ್ಸೈಡ್ ಆರ್ ದೆನ್ ರೆಡ್ಯೂಸ್ಡ್ ಬೈ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್. ಇಲ್ಲಿ ರಿಡಕ್ಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡುವಂತ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಕಾರ್ಬನ್ ಆಗುತ್ತೆ. ಈ ಕಾರ್ಬನ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಅಲ್ಲಿ ರಿಡಕ್ಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡುವಂತ ರಿಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಕಾರ್ಬನ್ ಆಗುತ್ತೆ. ನೋಡಿ, ಇಲ್ಲಿ ಜಿಂಕ್ ಆಕ್ಸೈಡ್ಗೆ ಕಾರ್ಬನ್ ನ ಆಡ್ ಮಾಡಿ ಹೀಟ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗುತ್ತೆ, ನಮಗೆ ಜಿಂಕ್ ಸಿಗುತ್ತೆ. ಇದು ಮೆಟಲ್. ಇದು ತುಂಬಾ ಚೆನ್ನಾಗಿ ನೆನಪಿರಬೇಕು. ಇಲ್ಲಿ ಯಾವುದು ಕಾರ್ಬನ್ ನೆನಪಿರಬೇಕು ರೆಡ್ಯೂಸಿಂಗ್ ಅಥವಾ ರೆಡ್ಯೂಸಿಂಗ್ ಏಜೆಂಟ್ ಆಗಿ, ಇಲ್ಲಿ ರೋಸ್ಟಿಂಗು ಕ್ಯಾಲ್ಸಿನೇಷನ್ ನೆನಪಿರಬೇಕು. ಸೊ ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಅಲ್ಲಿದೆ ಯಾವುದು, ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಅಂತೇಳಿ. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ರಿಯಾಕ್ಟಿವ್ ಇರುವಂತಹ ಮೆಟಲ್ನ ನಾವು ಹೆಂಗೆ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಅಂತ ಹೇಳಿ. ರಿಯಾಕ್ಟಿವಿಟಿಯಲ್ಲಿ ತುಂಬಾ ಜಾಸ್ತಿ ಅಂತ ಹೇಳಿದ್ರೆ ಅವು ಬಹಳ ಬೇಗ ರಿಯಾಕ್ಷನ್ ಆಗುತ್ತೆ ಆಕ್ಸಿಜನ್ ಜೊತೆಗೆ. ಯಾವುದು, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಅಲ್ಯೂಮಿನಿಯಂ ಇದೆ. ಇವು ಎಕ್ಸಾಂಪಲ್ಸ್ ಆಫ್ ದ ಹೈ ರಿಯಾಕ್ಟಿವ್ ಮೆಟಲ್ಸ್ ಅಂತ ಹೇಳಿ. ಓಕೆ, ದೀಸ್ ಕ್ಯಾನ್ ನಾಟ್ ಬಿ ರೆಡ್ಯೂಸ್ಡ್ ಬೈ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಕಾರ್ಬನ್. ಕಾರ್ಬನ್ ಜೊತೆಗೆ
ಇವು ಯಾವುದೇ ಕಾರಣಕ್ಕೂ ರೆಡ್ಯೂಸಿಂಗ್ ಏಜೆಂಟ್ ಪ್ರೋಸೆಸ್ಸಲ್ಲಿ ಇವನ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ದೀಸ್ ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಅಂತ ಕರಿತೀವಿ. ಸೊ ಅದೇ ರೀಸನ್ಗೆ ಇವನ್ನ ನಾವು ಯಾವ ಪ್ರೋಸೆಸ್ಸಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಅಂತ. ಹಾಗಾದರೆ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಪಿಕ್ಚರಲ್ಲಿ ಕಾಣುತ್ತೆ, ಇದು ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ ಅಂತೇಳಿ. ಓಕೆ, ಇದು ಇಲ್ಲಿ ಏನು ಗಮನಿಸಬೇಕು ನೀವು ಅಂತ ಹೇಳಿದ್ರೆ, ಸೋಡಿಯಮ್ಮು, ಮೆಗ್ನೀಷಿಯಮ್ಮು ಆ್ಯಂಡ್ ಕ್ಯಾಲ್ಶಿಯಂ ಆರ್ ಒಬ್ಟೈನ್ಡ್ ಬೈ ದ ಎಲೆಕ್ಟ್ರೋಲೈಸಿಸ್ ಆಫ್ ದೇರ್ ಮೋಲ್ಟೆನ್ ಕ್ಲೋರೈಡ್. ಅಂದರೆ ಏನು, ಸೋಡಿಯಂ ಆಗಲಿ, ಮೆಗ್ನೀಷಿಯಂ ಆಗಲಿ, ಕ್ಯಾಲ್ಶಿಯಂ ಆಗಲಿ, ಅವನ್ನ ನಾವು ಮೋಲ್ಟೆನ್ ಕ್ಲೋರೈಡ್ ಅಂದರೆ ಅವು ಕರಗಿರುವಂಥ ಸ್ಥಿತಿಯಲ್ಲಿ ಅವನ್ನ ನಾವು ಪಡ್ಕೋತೀವಿ ಅಂತೇಳಿ. ಹೆಂಗೆ, ಒಂದು, ದ ಮೆಟಲ್ಸ್ ಡಿಪಾಸಿಟೆಡ್ ಅಟ್ ಕ್ಯಾಥೋಡ್, ದ ಕ್ಲೋರಿನ್ ಈಸ್ ಲಿಬರೇಟೆಡ್ ಅಟ್ ಆ್ಯನೋಡ್. ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಸಲ್ಲಿ ಮೆಟಲ್ ಯಾವ ಪಾರ್ಟಲ್ಲಿ ಬರುತ್ತೆ, ಕ್ಲೋರಿನ್ ಯಾವ ಪಾರ್ಟಲ್ಲಿ ಲಿಬರೇಟ್ ಆಗುತ್ತೆ ಅಂತೇಳಿ ಗೊತ್ತಿರಬೇಕು. ಯಾವುದಾದ್ರೂ ಆಗಲಿ ನೋಡಿ, ಮೆಟಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಸಲ್ಲಿ ಕ್ಯಾಥೋಡ್ ಕಡೆ, ಅಂದರೆ ನೆಗೆಟಿವ್ ಚಾರ್ಜ್ ಕಡೆಗೆ ಅದು ಕ್ಲೋರಿನ್ ಎಲ್ಲ ಡಿಪಾಸಿಟ್ ಆಗುತ್ತೆ. ಸೊ ಅದ್ರ ಇರುವಂಥ ಕ್ಲೋರಿನ್ ಎಲ್ಲಿ ಅಲ್ಲ, ಅದ್ರ ಯಾವುದು ಮೆಟಲ್ ಎಲ್ಲ ಡಿಪಾಸಿಟ್ ಆಗುತ್ತೆ. ಕ್ಲೋರಿನ್ ಎಲ್ಲಿ ಲಿಬರೇಟ್ ಆಗುತ್ತೆ ಅಂದರೆ ಆ್ಯನೋಡಲ್ಲಿ ಲಿಬರೇಟ್ ಆಗುತ್ತೆ. ಈ ಡಯಾಗ್ರಾಮ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ಡಯಾಗ್ರಾಮ್ ನೋಡಿಕೊಂಡ್ರೆ ನಿಮಗೆ ನೆನಪಿರುತ್ತೆ ಇದು. ಇದಿಷ್ಟು ಯಾವುದು ಹೈ ರಿಯಾಕ್ಟಿವಿಟಿ. ದೆನ್ ಇದಾದಮೇಲೆ ನೋಡಿ ಇಲ್ಲೊಂದಿದೆ ಥರ್ಮೈಟ್ ರಿಯಾಕ್ಷನ್ ಅಂತೇಳಿ. ಇದು ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳ್ತಾರೆ ನಮಗೆ ಥರ್ಮೈಟ್ ರಿಯಾಕ್ಷನ್ನು. ಅಪ್ಲಿಕೇಶನಲ್ಲಿ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಥರ್ಮೈಟ್ ರಿಯಾಕ್ಷನ್ ಅಂದರೆ ಹೈ ಎಕ್ಸೋಥರ್ಮಿಕ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ತುಂಬ ಎಕ್ಸೋಥರ್ಮಿಕ್, ಅಂದರೆ ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ರಿಯಾಕ್ಷನ್ ಜೊತೆಗೆ ಏನೇನು ರಿಲೀಸ್ ಮಾಡುತ್ತೆ, ಹೀಟನ್ನು ರಿಲೀಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಹೀಟನ್ನು ರಿಲೀಸ್ ಮಾಡಿದ್ರೆ ಅದನ್ನು ಎಕ್ಸೋಥರ್ಮಿಕ್ ಅಂತ. ಕೆಮಿಕಲ್ ರಿಯಾಕ್ಷನ್ನಿಗೆ ಹೀಟನ್ನು ರಿಕ್ವೈರ್ ಮಾಡಿಕೊಂಡ್ರೆ, ಹೀಟ್ ಬೇಕು ಅನಿಸಿದ್ರೆ ಅದನ್ನು ನಾವು ಎಂಡೋಥರ್ಮಿಕ್ ಅಂತೇಳಿ. ಇಲ್ಲಿ ಏನಾಗುತ್ತೆ, ಎಕ್ಸೋಥರ್ಮಿಕ್ ಹೀಟನ್ನು ರಿಲೀಸ್ ಮಾಡುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್ ಆ್ಯಂಡ್ ಕ್ರ್ಯಾಕ್ಡ್ ಮಷಿನ್ ಪಾರ್ಟ್ಸ್ ಅಂತೇಳಿ. ಅಂದರೆ ರೈಲ್ವೆ ಟ್ರ್ಯಾಕ್ ನೋಡಿದಿರಲ್ಲ, ಈ ರೈಲ್ವೆ ಟ್ರ್ಯಾಕ್ ಹಿಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಟ್ರ್ಯಾಕಿಗೂ ಮತ್ತೊಂದು ಟ್ರ್ಯಾಕಿಗೂ ಜಾಯಿನ್ ಇರುತ್ತಲ್ಲ, ಈ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತೇಳಿ ಏನು ಮಾಡ್ತೀವಿ ನಾವು, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯೂಸ್ ಮಾಡ್ತೀವಿ. ರೈಲ್ವೆ ಟ್ರ್ಯಾಕ್ ಇದೆ ಅಂತ ಹೇಳಿದ್ರೆ ಈ ಜಾಯಿಂಟಿಂಗ್ ಇರುತ್ತಲ್ಲ, ಆ ಜಾಯಿಂಟ್ನ ಕಂಪ್ಲೀಟಾಗಿ ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಯಾವುದು ಥರ್ಮೈಟ್ ರಿಯಾಕ್ಷನ್ನ. ನೆಕ್ಸ್ಟ್ ಇಲ್ಲಿ ಅದನ್ನು ಯೂಸ್ ಮಾಡುವಂಥ ಕೆಮಿಕಲ್ ಯಾವುದು ಅಥವಾ ಮೆಟಲ್ ಯಾವುದು ಅಂತ ಹೇಳಿದ್ರೆ, ಒಂದು ಐರನ್ ಆಕ್ಸೈಡ್ ಇದೆ, ಟ್ರೈಆಕ್ಸೈಡು, ಇದು ಅಲ್ಯೂಮಿನಿಯಮ್. ಇಲ್ಲಿ ನೋಡಿ, ಹೈ ರಿಯಾಕ್ಟಿವ್ ಮೆಟಲ್ಲು ಲೋ ರಿಯಾಕ್ಟಿವ್ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ. ಇದೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೇಳಿ. ನೋಡಿ, ಇದು ಅಲ್ಯೂಮಿನಿಯಂ ಐರನಿಗೆ ಕಂಪೇರ್ ಮಾಡಿದ್ರೆ, ಯಾವುದಕ್ಕೆ ಐರನಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಹೈ ರಿಯಾಕ್ಟಿವ್ ಮೆಟಲ್ಲು. ಸೊ ಅದಕ್ಕೆ ಏನು ಮಾಡುತ್ತೆ, ಐರನ್ನ ಡಿಸ್ಪ್ಲೇಸ್ ಮಾಡುತ್ತೆ. ನೋಡಿ ಇಲ್ಲಿ ಈ ಕಡೆಯಿಂದ ಇದರಲ್ಲಿರುವಂಥ ಆಕ್ಸಿಜನ್ ಈ ಕಡೆಗೆ ಬಂದು ಸೇರಿಕೊಳ್ಳುತ್ತೆ. ಅಂದರೆ ಯಾವುದು, ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಜೊತೆಗೆ ಐರನ್ ಹೊರಗಡೆ ಸಪ್ರೇಟಾಗಿ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಹೀಟ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಇದು ಅಂದರೆ ಕ್ರ್ಯಾಕ್ಡ್ ಮಷಿನ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ದೊಡ್ಡ ಮಷಿನ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಕ್ರ್ಯಾಕ್ ಇತ್ತು ಅಂದರೆ ಆ ಕ್ರ್ಯಾಕನ್ನು ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಥರ್ಮೈಟ್ ರಿಯಾಕ್ಷನ್ನೇ ಯೂಸ್ ಮಾಡ್ತೀವಿ. ಅಲ್ಲಿ ಥರ್ಮೈಟ್ ರಿಯಾಕ್ಷನಲ್ಲಿ ಯೂಸ್ ಮಾಡುವಂಥ ಮೆಟಲ್ಸ್ ಯಾವುದು ಅಂತ ಹೇಳಿದ್ರೆ ಮೇಜರ್ ಆಗಿ ಒಂದು ಐರನ್ನು, ಇನ್ನೊಂದು ಅಲ್ಯೂಮಿನಿಯಮ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ಇದು ಹೈ ರಿಯಾಕ್ಟಿವ್ ಕಂಪೇರ್ ಟು ಐರನ್, ಅದಕ್ಕೆ ಐರನ್ನನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಎಲ್ಲಿಂದ, ಆಕ್ಸಿಜನ್ನಿಂದ. ಇಲ್ಲಿ ಅದಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಯಾವುದು ಅಂತ ಹೇಳಿದ್ರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು. ಇದರಲ್ಲಿ ಇನ್ನೂ ಇದೆ, ಯಾವುದು ಅಲಾಯ್ಸ್ ಇದೆ. ಅಲಾಯ್ಸ್ ಒಂದು ಹೇಳಿದ್ರೆ ಕಂಪ್ಲೀಟಾಗಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಲೀಟ್ ಸಿಲೆಬಸ್ ಮುಗಿಯುತ್ತೆ. ಅಲ್ಲಿಗೆ GPSTR PSTRಗೆ 2 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಮುಂದೆ ಕೆಮಿಸ್ಟ್ರಿಯಲ್ಲಿ ಮುಂದಿನ ಭಾಗನ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್.